ನಮ್ಮನೇಲಿ ಫುಲ್ ಬೆಂಕಿ ರೈಸ್. ರಾಮ ಬಾಂಡ್ಲಿಯಲ್ಲಿ ನಮ್ಮ ಗುಣ ಫೇಸು ತೋರಿಸ್ಬೇಕು, ಅದಾದ್ಮೇಲೆ ನಾನು ನೋಡಬೇಕು ಅನ್ತೀನಿ. ಈ ಕಣ್ಣು ಹಿಂಗೆ ಮಿಂಚ್ತಾನೆ. ಮಗು ಜಾತಕದಲ್ಲಿ ಒಂದು 9 ತಿಂಗಳವರೆಗೆ ಏನೋ ಸ್ವಲ್ಪ ದೋಷ ಇದೆ ಅಂತ ಇತ್ತು. ಆಮೇಲೆ ಮಕ್ಕಳಾಗ್ತಿರಲ್ಲ, ಕೆಲವರಿಗೆ ಮದುವೆ ಆಗ್ತಿರೋ ಅಂತ ಕುಜು ದೋಷ ಇರುತ್ತೆ. ಆಮೇಲೆ ರೈಸ್ ತರಕಾರಿ ಕಟ್ ಮಾಡೋದು ಮಿಷಿನ್ ನಮ್ಮ ಮನೇಲಿರೋದು ನೋಡಿ, ಸಕ್ಕಲ ಕಾಣಿಸ್ತದೆ ರೈಸ್. ನಮ್ಮ ಅಕ್ಕ ಅದು ಒಳ್ಳೆ ಫಿಲಮ್ ಹೀರೋಯಿನ್ ಥರ ಕಾಣಿಸ್ತಾಳೆ ರೈಸ್. ನಮ್ಮ ಕುಶಾನಿ ಊಟ ಮಾಡ್ತಿಲ್ಲ, ಅದಕ್ಕೆ ನಾವು ಪೂಜೆ ಮಾಡ್ಬೋದಾ? ಹಾಂ, ಕೋಮಗೋದ್ಲು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡಿರ್ತೀರ. ಗೈಸ್, ಪ್ರತಿಯೊಂದು ವೀಡಿಯೋನೂ ಮಾಡಿದ್ದೆ, ಬಟ್ ಸ್ಟಾರ್ಟಿಂಗ್ ಒಂದಷ್ಟು ಪಾರ್ಟ್ಗಳು ಡಿಲೀಟ್ ಆಗೋಗ್ಬಿಟ್ಟಿದೆ ನನ್ನ ಫೋನಲ್ಲಿ. ಸೊ ರಿಮೈನಿಂಗ್ ಪಾರ್ಟ್ದು ವೀಡಿಯೋ ಹಾಕ್ತೀನಿ, ಸೊ ಹೋಗಿ ನೋಡ್ಕೊಬನ್ನಿ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ, ಡಿಲೀಟ್ ಆಗೋಗ್ಬಿಟ್ಟಿದೆ ಸ್ಟಾರ್ಟಿಂಗ್ ಪಾರ್ಟ್ಸ್ ಅಂತ. ಸೊ ಇಟ್ಸ್ ಓಕೆ, ರಿಮೈನಿಂಗ್ ಪಾರ್ಟ್ಸ್ಗಳಿದ್ದಾವೆ, ಅದು ಹಾಕ್ತೀನಿ, ಹೋಗ್ಬಿಟ್ಟು ನೋಡ್ಕೊಬನ್ನಿ. ಕುಶಾನಿ ಹೇರ್ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ. ಕುಶಾನಿ ಓಯ್, ಯಾರು ದೊಡ್ಡ ಹುಡುಗಿ ಥರ ಕಾಣಿಸ್ತೀಯ ಕಣೆ ನೀನು ಕುಶಾನಿ ಇವತ್ತು. ಇಷ್ಟನ್ನ ಔಟ ಗೈಸ್. ಹಾಂ, ಕೋಮಗೋದ್ಲು ಓದ್ಲು ಹಿಂಗೆ ಹೊರಟೋದು. ಎಷ್ಟು ನೋಡ್ರಿ, ಅವ್ರ ಅಜ್ಜಿ ಹೆಸರು ಚೆನ್ನಾಗಿ ಹೇಳ್ತಾಳೆ. ಕುಶಾನಿ ಯಾರಮ್ಮ ಇದು? ಯಾರು ಕುಶಾನಿ ಇದು? ಅವಳು ಏನು ಮಾಡ್ತಾಳೆ, ನಿಮ್ಮ ಒಬ್ಬರು ಅರ್ಥ ಆಗುತ್ತಾ ಅವಳ ಭಾಷೆ ನಿಮಗೆ? ಅರ್ಥ ಆಗುತ್ತಾ? ಏನಂದ್ಲು? ಗೊತ್ತಾಗಿಲ್ಲ. ಅವಳ ಭಾಷೆ ನಮ್ಗೆ ಅರ್ಥನೇ ಆಗಲ್ಲ. ಓ ಹಂಗಂದ ಕುಶಾನಿ. ಆಯ್ತಾಯ್ತು. ಯಾರಿಗೆ? ನನಗೆ ನಿನಗೆ ಅಂತೆ. ಗೈಸ್, ನಮ್ಮ ಮದರ್ ಇಂಡಿಯಾ ಇವತ್ತು ಬಿಸಿ ಇಡ್ಲಿ ಮಾಡಿದ್ದಾರೆ ಗೈಸ್. ಯಾಕಮ್ಮ ಇಡ್ಲಿ ಮಾಡಿದೆ ಇವತ್ತು? ಏನಕ್ಕೋಸ್ಕರ ಇಡ್ಲಿ ಮಾಡಿದ್ದು? ತಿನ್ಬೇಕು ಅನ್ನಿಸ್ತು ಮಾಡಿದೆ. ಇಲ್ಲ, ಬೇಗ ಮುಗೀತು ಇಡ್ಲಿ ಮಾಡೋದು, ಬೇಗ ಆಗುತ್ತೆ. ಮತ್ತೆ ಗೈಸ್, ಇಡ್ಲಿ ಹಾಕ್ಬಿಟ್ಟು ಇಟ್ಬಿಡೋದು ಅಷ್ಟೇ. ನೈಟ್ ಮಾಡೋದು, ಬೆಳಗ್ಗೆ ಹಿಂಗೆ ಹಾಕ್ಬಿಡೋದು ಅಷ್ಟೇ. ಅಷ್ಟೇನೇನೆ ಹೇಳಕ್ ಅಷ್ಟೇನೇನೆ ಮಾಡಿಲ್ಲ. ತುಂಬಾ ದಿವಸ ಆಗಿತ್ತಲ್ಲ, ಚೈತ್ರ ಕೇಳಲ್ದಂತ ಮಾಡಿದೆ. ಸ್ಪೆಷಲ್ ಇಡ್ಲಿ. ಇಲ್ಲ, ಚೈತಂದು ಬಸ್ರು ಬೇಕೆ ಮುಗಿತಲ್ಲ, ಇನ್ನೇನು ಅವಳಿಗೆ ಕೇಳಿದಾಗ ಮಾಡ್ಕೊಡ್ತಿದ್ಯಾ? ಗೈಸ್, ಇವಾಗ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹೋಮ ಕುಂಡ್ಲ ಎಲ್ಲ ಪ್ರತಿಯೊಂದು ರೆಡಿ ಆಗ್ತಿದೆ. ಅದಮ್ಮ ನಿಮಗೆ ತೋರಿಸ್ತೀನಿ. ಅಮ್ಮ, ಪುರೋಹಿತರು ಏನಂದ್ರು ಗೊತ್ತಾ? ಸೋಫಾ ತಂದು ತಪ್ಪು ಮಾಡಿದೆ ಅಂತ ಹೇಳಿದ್ರು. ಹ್ಞೂ, ಸೋಫಾ ತಂದು ತಪ್ಪು ಮಾಡಿದ್ರು ಅಂತಂದ್ರು. ಗೈಸ್, ನಾವು ಸೋಫಾ ತಂದಿರೋದು ಯಾರು ಬಂದ್ರು ಕುತ್ಕೊಂಡ್ಲಿ ಅಂತ. ನೋಡಿ, ಎಲ್ಲ ಕುತ್ಕೊಂಡು ತಿನ್ಬೇಕಿತ್ತು ಊಟ. ನೀವು ಆರಾಮ ಮೇಲೆ ಕುತ್ಕೊಂಡು ತಿಂತಿದ್ದೀರ ಊಟನ. ಕೆಳಗೆ ಕುತ್ಕೊಂಡು ನಮ್ಮ ಮನೆಗೆ ಬಂದವರು. ಓ ಅಮ್ಮ, ಸೋಫಾ ಹಾಕ್ಬಿಡೋಣ. ಅದೊಂದು ತೆಗೆದ್ಬಿಡು. ನಾನು ಅದಕ್ಕೆ ಈ ಕಡೆ ಫುಲ್ ಫ್ರೀ ಮಾಡೋಣ ಅಂತೇಳಿ ಇಲ್ಲಿಂದ ತೆಗೆದು ಆ ಕಡೆಗೆ ಸೆಟ್ ಮಾಡಿದೆ. ಬೇಕಿದ್ರೆ ತೆಗಿಯೋಣ ಅಂತೇಳಿ. ಫಸ್ಟ್ ಟೈಮ್ ಸೋಫಾ ತಂದಿದ್ದು ವೇಸ್ಟ್ ಆಯ್ತು ನಮ್ಮ ಮನೆಗೆ. ವೇಸ್ಟ್ ಅಂತಲ್ಲ, ಪೂಜೆಗೆ ಪುನಸ್ಕಾರ ಮಾಡ್ಬೇಕು. ಗೈಸ್, ನಮ್ಮ ಅಮ್ಮ ನನಗೆ ಆಗಿರೋದು. ಪೂಜೆ ಎಲ್ಲ ಮಾಡಮ್ಮ ತರ್ಬೋದು ಸೋಫಾನ. ಯಾರು ಗೊತ್ತು? ನೀನೇ ಸರಿ ಹೇಳಿತ್ತು, ತಗೊಂಬ. ನಡೆಯುತ್ತೆ, ಹೊರಗಡೆ ಹಾಕೊಂಡು ನಡೆಯುತ್ತೆ, ಈ ಕಡೆ ಸೆಟ್ ನಡೆಯುತ್ತೆ. ರೈತರು ಹೆಂಗ್ ಗೊತ್ತಾ, ಈ ಪೂಜೆ ಆದ್ಮೇಲೆ ನಮ್ಗೆ ಇನ್ನೊಂದು ಪೂಜೆ ಬೇಕು. ಕೇಳಿ, ಏನ್ ಪೂಜೆ ಅಂತ? ನಮ್ಮ ಕುಶಾನಿ ಊಟ ಮಾಡ್ತಿಲ್ಲ, ಅದಕ್ಕೆ ನಾವು ಪೂಜೆ ಮಾಡ್ಬೋದಾ? ಅದಕ್ಕೊಂದು ಪೂಜೆ ಮಾಡಿಸ್ಬಿಡ್ರಿ. ಊಟ ಮಾಡಿದೆಲ್ಲ ಅವಳಿಗೆ ಮೈಗೆ ಹೋಗಲ್ಲ, ಎಲ್ಲ ಕೆಳಗೆ ಹೋಗ್ತಿದೆ. ಹೆಂಗ್ ಗೊತ್ತಾ ಒಂದು ಕಾಮಿಡಿ? ನಮ್ಮ ಅಕ್ಕ ಅವಾಗಲೇ ಬೇರೆ ಬಟ್ಟೆ ಹಾಕೊಂಡಿದ್ಲು. ನಾನು ಆ ಬಟ್ಟೆ ಚೇಂಜ್ ಮಾಡಿ ಸೀರೆ ಹಾಕೊಂಬರೆ ಅಂತಂದೆ. ಅವಳಂಗೆ ಏನಂತ ಅಂದ್ಲು ಗೊತ್ತಾ? ನಂದೇನು ಪೂಜೆ ಅಲ್ಲ, ನಿಂದು ಪೂಜೆ, ನೀನು ಹಾಕೋ ಹೋಗು, ಪಂಚೆ ಹಾಕೋ, ನೀನು ನಾನು ಹಾಕೊಳ್ಳಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಅಂದ್ಲು. ಸರಿ ಆಯಿತು ಅಂತ ನಾನು ಸುಮ್ಮನೆ ಇದೆ ಗೈಸ್. ಅದಾದಮೇಲೆ ಪೂಜೆನೇ ಬೈದ್ರು ಗೈಸ್ ಅವಳಿಗೆ. ಏನು ಬೈದಿಲ್ಲ, ನಾನು ಅವಾಗ ರೆಡಿ ಆಗಬೇಕಿತ್ತು. ಪ್ರತಾಪ್ ಸೀರೆ ತರಲಿ ಅಂತ ಕಾಯ್ತಿದ್ದೆ. ಏಯ್, ಎಷ್ಟು ಸುಳ್ಳು ಹೇಳ್ತಿದ್ರ ನೀನು? ಅಲ್ಲಿತ್ತು ಸೀರೆ, ಸಕ್ಕಲ ಕಾಣಿಸ್ತದೆ ಗೈಸ್. ನಮ್ಮ ಅಕ್ಕ ಅದು ಒಳ್ಳೆ ಫಿಲಮ್ ಹೀರೋಯಿನ್ ಥರ ಕಾಣಿಸ್ತಾಳೆ ಗೈಸ್. ಹಾಂ, ಸೀರಲಿ ಹುಡುಗಿರ ನೋಡಲಬಾರದು, ನಿಲ್ಲಲ್ಲ ಟೆಂಪರೇಚರ್. ಫಿಲಮ್ ಹೀರೋಯಿನ್ ಥರ ಕಾಣಿಸ್ತೀಯ ನಿಜವಾಗ್ಲೂ ನೀನು. ಅಷ್ಟು ಚೆನ್ನಾಗಿ ಕಾಣಿಸ್ತೀಯ, ಮುದ್ದ ಕಾಣಿಸ್ತಿದ್ಯಾ. ಮೋಸ್ಟ್ಲಿ ಬಾಂಗ್ ನೀವು ಮತ್ತೆ ಏನ್ಸರಿ ಲವ್ ಆಗೋದಂಗೆ ಗೊತ್ತೀನಿ ನಿನ್ನ ಮೇಲೆ. ಸೀರೆ ಚೆನ್ನಾಗೈತಾ? ಸೀರೆ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ ಸೀರೆ ಅಲ್ವಾ? ಸಕ್ಕದಾಗ ಕಾಣಿಸ್ತಿದ್ಯಾ. ನನಗೂ ಇದೆ ಸೀರೆ ಇಷ್ಟ. ಅಂದರೆ ಇದು ಅಜ್ಜಿ ಸೀರೆ ಥರ. ಇದು ಅಜ್ಜಿ ಸೀರೆ ಗೊತ್ತಾ ನಿಮಗೆ? ಕಾಟನ್ ಸ್ಯಾರಿ, ಅಜ್ಜಿ ಸ್ಯಾರಿ ಥರ ಇದೆ. ಅದು ಚೆನ್ನಾಗಿ ಕಾಣಿಸ್ತಿದೆ. ನನಗೂ ಸಕ್ಕತ್ ಇಷ್ಟ ಇದೆ, ಅದಕ್ಕೆ ಪ್ರತಾಪಿಗೆ ತಗೋಬಾ ಅಂತ ಅಂದಿದ್ದೆ. ಅದಕ್ಕೆ ತರಲಿ ಅಂತ ಕಾಯ್ತಿದ್ದೆ. ಹೌದಾ? ಮತ್ತು ನಂಗೆ ಸುಮ್ಮನೆ ನಾಟಕ ಮಾಡ್ದಾ? ಬ್ಲೌಸ್ ಚೆನ್ನಾಗಿದೆ ಹಿಂದಗಡೆ. ಬಾವು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕುಶಾನಿ ಅಂತ ಆದ್ರಲ್ಲ ಗೈಸಳು. ನೋಡಿ, ಕುಶಾನಿನೇ ಹಿಂಗೆ ನಂಗೆ ಮಿರರ್ ಮುಂದೆ ಹೋಗ್ಬಿಟ್ಟು ಮಾಡ್ಕೊಳ್ಳೋದು. ಮೋಸ್ಟ್ಲಿ ಕುಶಾನಿ ನೋಡಿ ಕಲ್ತಿರೋದು ಇವಳಿಂದಾನೆ. ಇದು ಯಾವಾಗ ಗೊತ್ತಾ ಲಾಸ್ಟ್ ಉಡ್ಕೊಂಡಿದ್ದು? ಮದುವೆ ಆಗಿ ಹೊಸ್ತ್ರಲ್ಲಿ ಉಡ್ಕೊಂಡಿದ್ದು, ಇವತ್ತೇ ಉಡ್ಕೊತಿರೋದು. ಚೆನ್ನಾಗಿದೆ ಕಣೆ. ಆ್ಯಕ್ಚುಲಿ ನೀನು ಈ ಥರ ಕೂದಲು ಕಟ್ಕೊಂಡು ಚೆನ್ನಾಗಿ ಕಾಣಿಸ್ತೀಯ, ಮುದ್ದ ಕಾಣಿಸ್ತೀಯ. ಅಲ್ಲೆಲ್ಲ ಫುಲ್ಲು ಮೇಲೆ ಗಾಯ್ಸ್. ನಮ್ಮ ಅಕ್ಕ ಆಡ್ತಾ ಇರ್ತಾಳೆ,
ಕಾಗೆ ಥರ. ಸೊ ಗೈಸ್ ಈಗ ಪೂಜೆನ ಸ್ಟಾರ್ಟ್ ಮಾಡ್ತಿದ್ದಾರೆ. ಬನ್ನಿ ಮಾಡುವ. ತೋರ್ಸಮ್ಮ ತರಕಾರಿ ನೋಡಿ ಗೈಸ್, ತರಕಾರಿ ಕಟ್ ಮಾಡೋದು ಮಿಷಿನ್ ನಮ್ಮ ಮನೇಲಿರೋದು ನೋಡಿ. ಹೊತ್ತು ತರಕಾರಿ ಕಟ್ ಆಗುತ್ತೆ ಈಸಿ ಕಣಮ್ಮ. ಇನ್ಮೇಲೆ ಚಾಕು ಗೀಕೆಲ್ಲ ವೇಸ್ಟ್ ನಮ್ಮ ಮನೆಗೆ. ನೋಡಿ ಗೈಸ್ ಇಲ್ಲಿ ಬೀನ್ಸ್ ರಾಮಂಗೆ ಕಟ್ ಮಾಡ್ಕೊಡೋದು. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು. ಎಲ್ಲಿ ತೊಗೊಂಡೆ ಅದು ಜನಗಳಿಗೆ ಹೇಳ್ಬಿಡ, ಮತ್ತೆ ಅವ್ರಿಗೆ ಕಮೆಂಟ್ ಆಗ್ತಾರೆ. ಅದು ಅಮೆಝಾನಲ್ಲಿ ಜೊತೆ ತರಿಸಿದ್ದು. ಹೌದಾ? ಅದ್ರ ಹೆಸರೇನು? ಇದಾ ಕಟ್ಟರ್. ಕಟ್ಟರ್ ಅಂತ ಹಾಕಿ ಗೈಸ್ ಬರುತ್ತೆ. ಪ್ರಮೋಷನ್ ಅಲ್ಲ ಇದು. ನಾನು ಯಾವ ಪಾಪ ನಿಮ್ಮ ಅಮ್ಮಂಗೆ ಕಟ್ಬಿಡೋಕ್ಕಾಗಿಲ್ಲ ಅಂದರೆ ಇದು ಮಿಷಿನ್ ತಂದು ಕೊಡಿಸಿ ಹಿಂಗೆ ಒತ್ತಿದ್ರೆ ಗರ್ ಅಂದರೆ ಅದು ತಿರುಗುತ್ತೆ, ಕಟ್ ಆಗುತ್ತೆ. ನಿಮ್ಗಳಿಗೆ ಏನು ಪೂಜೆ ಮಾಡ್ತಿರೋದು? ನವಗ್ರಹ ಶಾಂತಿ ಮೃತ್ಯುಂಜಯ ಪೂಜೆ ಓಕೆ ಮಾಡ್ತಾ ಇದೀವಿ. ಸರಿ ಸರಿ. ಮೈಕಿದು ವಾಯ್ಸ್ ಕೇಳಲಿ ಅಂತ. ಓಕೆ, ಕಾಣಿಸಿದೆ. ನವಗ್ರಹ ಪೂಜೆ ಮಾಡ್ತಾ ಇದೀವಿ. ಮಗುಗೆ ದೋಷ ಇರೋದ್ರಿಂದ ಆ ಮಗುಗೆ ದೋಷ ಎಲ್ಲವೂ ಕೂಡ ಪರಿಹಾರ ಆಗ್ಲಿ ಅಂತ ಹೇಳ್ಬಿಟ್ಟು, ಮಗು ಜಾತಕದಲ್ಲಿ ಒಂದು 9 ತಿಂಗಳವರೆಗೂ ಏನೋ ಸ್ವಲ್ಪ ದೋಷ ಇದೆ ಅಂತ ಇತ್ತು. ಸೊ ಅದಕ್ಕೋಸ್ಕರವಾಗಿ ಮಗು ಜಾತಕದಲ್ಲಿ ಎಲ್ಲ ದೋಷ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಅವ್ರು ನವಗ್ರಹ ಶಾಂತಿ ಮತ್ತೆ ಅದು ಮಗುದು ಮೃತ್ಯುಂಜಯ ಪೂಜೆ ಎಲ್ಲ ಮಾಡ್ತಾ ಇದೀವಿ. ಓಕೆ ಓಕೆ ಡನ್ ಡನ್. ಸರಿ ಹೊಚ್ಕಡೆ. ಎಷ್ಟು ಖುಷಾನಿ ಅಲ್ಲ ಬಾವ ದೀಪ ಹಚ್ತವ್ರೆ. ಹ್ಯಾಪಿ ಬರ್ಡೇ ಟು ಯು ಅಂತವಳೆ. ಇಷ್ಟ ದೇವರನ್ನು ಕೂಡ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಮೊದಲನೇದಾಗಿ ಯಾವುದೇ ಪೂಜೆ ಮಾಡಬೇಕಾದ್ರೂ ಮೊದಲು ಸಂಕಲ್ಪ ಮಾಡ್ಕೋಬೇಕು. ಇಷ್ಟೊತ್ತು ಹೇಳಿದೆ ಸಂಕಲ್ಪ ಅಂದ್ರೆ ಏನಂದ್ರೆ ಈಗಿನ ಕಾಲದಲ್ಲಿ ಬರ್ತಿರುವಂತಹ ಟ್ರೆಂಡ್ ಆಗಿರುವಂತಹ ಮ್ಯಾನಿಫೆಸ್ಟ್ ಅಂತ ಹೇಳ್ತಾರೆ. ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ, ಈಗ ವಾಟರ್ಗೂ ಕೂಡ ಎನರ್ಜಿ ಇದೆ, ಇದು ಒಂದು ಜ್ಞಾಪಕ ಶಕ್ತಿ ಇದೆ ಅಂತ ಹೇಳಿದೆ ನಾನು. ಅರ್ಥ ಆಯ್ತಾ? ನೀವೇನು ಹೇಳ್ತಿರೋ ಅದರ ಫೀಲಿಂಗ್ಸ್ನ ತಗೊಳುತ್ತದು. ಅರ್ಥ ಆಯ್ತಾ? ಸೊ ಹಂಗಾಗಿ ಆ ಪೂಜೆ ತೀರ್ಥವನ್ನು ಪ್ರೋಕ್ಷಣೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಅದು ಎಲ್ಲ ಕೂಡ ಶುದ್ಧಿ ಆಗುತ್ತೆ. ಗುಣವಿಗೆ ಯಾವುದೇ ರೀತಿ ಮುಂದೆ ತೊಂದರೆ ಆಗದೆ ಇರಲಿ, ಅವ್ರ ಜೀವನದಲ್ಲಿ ಜಾತಕದಲ್ಲಿ ಇರೋ ಎಲ್ಲಾ ದೋಷಗಳು ಕೂಡ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪಂಚಸೂತ್ರಾಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರಾ. ಶಾಲೆ ವಾಹನ ಶಕೆ ಪ್ರಭುವಾದಿ ಶಿಷ್ಟೇ ಸಂವತ್ಸರಾಣ ಮಧ್ಯೆ ಹೇಳಿ ಶ್ರೀ ನವನ್ನ ಕ್ಷಮಿಸಿ ನಮ್ಮನ್ನ ಒಳ್ಳೆಯ ದಾರಿ ನಡೆಸುವ ಮಹಾತಾಯಿ ಗಣಾಧಿಪತಿಂ ಪ್ರಣತೋಸ್ಮಿ ವಿನಾಯಕಃ ಹಸ್ತಿ ಮುಖಂ ಸುರ ಸುರ ಗಣಪತಿ ಸುಂದರ. ಏನೋ ತಿಂತ ಅವಳೆ ಗಾಯ್ಸ್. ಏನಮ್ಮ ಇದು ಕುಶಾನಿ? ಥ್ಯಾಂಕ್ ಯು ಕುಶಾನಿ. ಏನಮ್ಮ ಇದು ತೋರ್ಸಿ ಏನಂತ ನೋಡೋಣ. ಏನಿದು? ಕೇಕಾ ಇದು? ಕೇಕಾ? ಹ್ಯಾಪಿ ಹ್ಯಾಪಿ ಕೇಕಾ? ತಗೋ ತಿನ್ನು ಆಯ್ತು ಗೈಸ್. ನಮ್ಮ ಗುಣವಣ ಅಳ್ತಾವ್ ಗೈಸ್ ಅವಾಗ್ಲಿಂದ. ಅಯ್ಯೋ 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 ಅಯ್ಯೋ. ಅವ್ನು ಬಟ್ಟೆ ಹೊಣಿಗೈತೆ ಹೆಂಗೈತಿ ಇವತ್ತು. ಸಕಲ ಕಾಣಿಸ್ತು. ಒಂದು ಚಡ್ಡಿ, ಅದು ಇನ್ಶರ್ಟು. ಇದು ಫುಲ್ ಒಂದೇನೆ ಇದು ಬಟ್ಟೆ. ಸಕಲ ಕಾಣಿಸ್ತಾವೆ ಗೈಸ್. ಇದು ಏನು ಅಂತ ನಮ್ಮ ಪುರೋಹಿತರು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೀಟಾಗಿ. ಫಸ್ಟ್ ಇವಾಗ ಪೂಜೆ ಮಾಡಿಬಿಡ್ಲಿ. ಸೊ ಗೈಸ್ ಹೆಂಗೆ ಗೊತ್ತಾ, ಇದನ್ನ ಏನಕ್ಕೆ ತೋರಿಸ್ತೀನಿ ಅಂತಂದರೆ ಇದ್ರ ಬಗ್ಗೆ ಯಾರು ಗೊತ್ತಿಲ್ಲ ಅವ್ರು ತಿಳ್ಕೊಳ್ಳಿ ಅಂತ. ಸೊ ನೋಡಿ, ನಮಗೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಮನೇಲಿ ನವಗ್ರಹ ಪೂಜೆ ಮಾಡಿಸ್ತಿರೋದು ಮತ್ತು ಹೋಮ ಮಾಡಿಸಿರೋದು ಫಸ್ಟ್ ಟೈಮ್ ನಮ್ಮ ಮನೇಲಿ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ಪೂಜೆ ಮಾಡಿಸಿದ್ರೆ ಅದು ನಮಗೂ ಒಳ್ಳೆಯದು, ಮತ್ತು ಯಾರ್ಯಾರು ಗೊತ್ತಿಲ್ಲ ನಮ್ಮ ಆಡಿಯನ್ಸ್ಗಳಿಗೆ, ಸೊ ಅವ್ರಿಗೂ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ. ಸೊ ಬೇಜಾರಾಗೋಗ್ಬಿಡಿ, ಏನು ಬೋರಿಂಗ್ ಇದೆ ವ್ಲಾಗು ಅಂತ. ಸೊ ಈ ವ್ಲಾಗ್ ಪೂರ್ತಿ ಸ್ವಲ್ಪ ದೇವರು ಪೂಜೆ ಸೊ ಹಿಂಗಿರುತ್ತೆ. ಎಂಜಾಯ್ಮೆಂಟ್ ಯಾವಾಗಲೂ ಮಾಡ್ತಾಯಿರ್ತೀವಿ. ಸೊ ಅದ್ರ ಜೊತೆಗೆ ಪೂಜೆ ಕೂಡ ದೇವರು ಕೂಡ ಇಂಪಾರ್ಟೆಂಟು ಲೈಫಲ್ಲಿ. ಯಾರೆಲ್ಲ ದೇವ್ರು ನಂಬ್ತೀರಾ, ಯಾರೆಲ್ಲ ದೇವ್ರ ಮೇಲೆ ಭಕ್ತಿ ಇರುತ್ತೆ, ಸೊ ಅವ್ರಿಗೆಲ್ಲ ಇಷ್ಟ ಆಗೋದು ಬ್ಲಾಗ್ ಇದು. ಸೊ ದಯವಿಟ್ಟು ಅವ್ರು ಏನು ಹೇಳ್ತಾರೆ ಎಲ್ಲ ನೀಟಾಗಿ ಕೇಳಿಸ್ಕೊಳ್ಳಿ ಗೈಸ್, ಓಕೆನಾ? ಬೇಜಾರು ಹಾಕೋಗ್ಬಿಡಿ ನಾನು ಏನು ಬೋಧನೆ ಕೊಡ್ದಾನಂತ, ಬಟ್ ಇದೆಲ್ಲ ಇಂಪಾರ್ಟೆಂಟು. ಗ್ರಹಗಳಲ್ಲಿ 2ನೇ ಗ್ರಹ ಬಂದು ಚಂದ್ರಗ್ರಹನ ಆಗಿರ್ತಾನೆ. ಚಂದ್ರಗ್ರಹನ ಏನಕ್ಕೆ ಹೋಲಿಸ್ತಾರೆ? ತಾಯಿಗೆ ಹೋಲಿಸ್ತಾರೆ ಅದನ್ನು. ಅರ್ಥ ಆಯ್ತಾ? ಬೆಳಗ್ಗೆ ಯಜಮಾನವನು ಎಷ್ಟೇ ಹೊರಗಡೆ ಸ್ಟ್ರೆಸ್ ಆಗಿ ಬಂದರೂ ಕೂಡ ತಾಯಿ ಹೇಗಿರ್ತಾಳೆ ಮನೇಲಿ ಯಾವಾಗಲೂ ಶಾಂತವಾಗಿರ್ತಾಳೆ. ಆ ರೀತಿ ಚಂದ್ರಗ್ರಹಣ ಮನಸ್ಸು ಕೂಡ ಅವನ್ನ ಪೂಜೆ ಮಾಡೋದು, ಮನಸ್ಸು ಶಾಂತವಾಗಿರಲಿ ಅಂತ ಅದಕ್ಕೋಸ್ಕರ ಅವನ್ನ ಪೂಜೆ ಮಾಡೋಂಥದ್ದು. ಮತ್ತು ಮುಖದಲ್ಲಿ ತೇಜಸ್ಸು ಮತ್ತು ಸೌಂದರ್ಯಕ್ಕೋಸ್ಕರ ಅವನ್ನ ಪೂಜೆಯನ್ನು ಮಾಡ್ತಾರೆ. ಅರ್ಥ ಆಯ್ತಾ? ಸೊ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಶಾಂತವಾಗಿರಬೇಕು ಅನ್ನೋದಕ್ಕೆ ಚಂದ್ರಗ್ರಹ ನಿಮ್ಮ ಜಾತಕದಲ್ಲಿ ಉಚ್ಚಿನ ಆಗಿರಬೇಕು. ಸೊ ಹಂಗಾಗಿ ಚಂದ್ರಗ್ರಹದ ಏನಾದರೂ ದೋಷಗಳಿದ್ರೂ ಕೂಡ ಅದು ಪರಿಹಾರ ಆಗಲಿ ಅಂತ ಕೇಳ್ಕೊಳ್ಳಿ. ಮತ್ತು ಇನ್ನೊಂದು ಏನಂದರೆ ಅವನು ತಾಯಿಯ ಕಾರಕನಾಗಿರ್ತಾನೆ. ಹಂಗಾಗಿ ನಿಮ್ಮ ತಾಯಿ ಮನಸ್ಸಿಗೆ ಏನಾದರೂ ನೀವು ಏನಾದರೂ ಮನಸ್ಸಿಗೆ ನೋವನ್ನು ಮಾಡಿದರೆ ಅದು ಯಾವುದೂ ಕೂಡ ನಿಮಗೆ ಸಮಸ್ಯೆಗಳು ಬರದೇ ಇರಲಿ. ಆಮೇಲಿಂದ ನಿಮ್ಮ ತಾಯಿಗೆ ಮಾಡಿರೋಂಥ ಮನಸ್ಸಿಗೆ ನೋವಾಗಿ ಮಾಡಿರೋಂಥ ಅದಕ್ಕೆ ನೀವು ಕ್ಷಮಾಪಣೆಯನ್ನು ಕೇಳ್ಕೊಂತ ಓಂ ಚಂದ್ರಾಯಂ ಅಂತ ಪ್ರಾರ್ಥನೆ ಮಾಡಿ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಅಂತ ಕರೀತಾರೆ. ಆಯ್ತಾ? ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತವೇ ನಮೋ ನಮಃ. ಈ ಮಂತ್ರ ಗೊತ್ತಿದ್ರೆ ಸಾಕು, ನವಗ್ರಹದ ಬಗ್ಗೆ ಅರ್ಥ ಆದಂಗೆ. ಸೊ ಸೂರ್ಯ ಆಯಿತು, ಚಂದ್ರ ಆಯಿತು, ಇವಾಗ ಮಂಗಳ ಗ್ರಹ ನಿಮ್ಮ ಮುಂದ್ಗಡೆ ಇರೋದೇ ಮಂಗಳ ಗ್ರಹ. ಅರ್ಥ ಆಯ್ತಾ? ರೆಡ್ ಕಲರ್ ಬಟ್ಟೆ. ಮಂಗಳ ಗ್ರಹ ಏನಕ್ಕೆ
ಪೂಜೆ ಮಾಡಬೇಕಂದ್ರೆ ಮಂಗಳ ಗ್ರಹ ಬಂದುಬಿಟ್ಟು ಭೂಮಿಗೆ ಒಡೆಯನಾಗಿರ್ತಾನೆ. ಅರ್ಥ ಆಯ್ತಾ? ಭೂಮಿ ಕುಮಾರ ಅಂತ ಅವನ್ನ ಕರೀತಾರೆ. ಸೊ ಹಂಗಾಗಿ ನಿಮಗೆ ಚೆನ್ನಾಗಿ ಭೂಮಿ ಋಣ ಚೆನ್ನಾಗಿ ಒಲ್ದೆ ಬರಬೇಕು ಅಂದರೆ ಅದಕ್ಕೆ ಮಂಗಳ ಚೆನ್ನಾಗಿರಬೇಕು. ಅರ್ಥ ಆಯ್ತಾ? ಸೊ ಆಮೇಲೆ ಮಕ್ಕಳಾಗ್ತಿರಲ್ಲ, ಕೆಲವರಿಗೆ ಮದುವೆ ಆಗ್ತಿರೋ ಅಂತ ಕುಜದೋಷ ಇರುತ್ತೆ, ಅಂಥದಕ್ಕೆ ಪರಿಹಾರ ಮಾಡೋವನೇ ಮಂಗಳ ಗ್ರಹ. ಸೊ ಹಂಗಾಗಿ ಮಂಗಳನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವತ್ತೂ ಕೂಡ ನಮಗೆ ಭೂಮಿ ಋಣ ಚೆನ್ನಾಗಿ ಒಲ್ದೆ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಚರ್ಮದ ಸಮಸ್ಯೆಗಳಿಗೆ, ಮೂಳೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಅವನು ಆ ಥರ ಪ್ರಾಬ್ಲಮ್ಸ್ ಕೊಡ್ತಿರ್ತಾನೆ. ಆ ಥರ ಸಮಸ್ಯೆ ಇದ್ದರೆ ಅವನ ಪೂಜೆ ಮಾಡೋದ್ರಿಂದ ಆ ಸಮಸ್ಯೆಗಳಿಂದ ನಿವಾರಣೆ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ಹಂಗಾಗಿ ಓಂ ಮಂಗಳಾಯಂ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಗೆ ಭೂಮಿ ಋಣ ಚೆನ್ನಾಗಿ ಒಲ್ದೆ ಬರಲಿ ಅಂತ ಕೇಳ್ಕೊಳ್ಳಿ. ಆಮೇಲಿಂದ ಅವನು ಸಹೋದರ ಸಹೋದರಿಯರ ಕಾರಕನಾಗಿರ್ತಾನೆ. ಅವ್ರ ಜೊತೆ ಬಾಂಧವ್ಯ ನಿಮಗೆ ಚೆನ್ನಾಗಿರ್ಬೇಕಂದ್ರೆ ಅದು ಅವನ ಉಚ್ಚ ಸ್ಥಾನದಲ್ಲಿ ಇರಬೇಕು. ಗುರುವಾರ ಅದು ಪಕ್ಕದಲ್ಲಿರೋದು. ಆಯಿತಾ? ನಿಮ್ಮ ಮಕ್ಕಳಿಗೆ ಇನ್ನೊಂದು ಏನಂದರೆ, ಅವ್ರು ಎಕ್ಸಾಮ್ಸ್ಗೆ ಹೋಗ್ತಿರ್ತಾರೆ, ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕಂದ್ರೆ ನೀವು ಅವ್ರಿಗೆ ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗೋದ್ರಿಂದ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಅವ್ರಿಗೆ. ಅರ್ಥ ಆಯ್ತಾ? ಅದು ಸಿಂಬಾಲಿಕ್ಕಾಗಿ ಎಲ್ಲ ಮಾಡಿರೋದು. ಅರ್ಥ ಆಯ್ತಾ? ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ, ಗ್ರೀನ್ ಕಲರ್ ಏನು ಸೂಚಿಸುತ್ತೆ, ಯಾವಾಗಲೂ ಕಾಮ್ ಆಗಿರೋ ಸೂಚಿಸುತ್ತೆ. ಅರ್ಥ ಆಯ್ತಾ? ಹಂಗಾಗಿ ಏನು ಹೇಳ್ತಾರೆ ಅಂದರೆ, ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡ್ ಬಟ್ಟೆ ಇರೋದ್ರಿಂದ, ಇಲ್ಲ ಪೇಂಟ್ ಆಗಿರ್ಬೋದು, ಆ ಥರ ಓದೋ ಜಾಗದಲ್ಲಿ ಆ ಥರ ಪೇಂಟ್ ಇದ್ದರೆ, ಆ ಥರ ಕಲರ್ನ ನೋಡ್ಕೊತ ಓದಿದ್ರೆ ಚೆನ್ನಾಗಿ ಬುದ್ಧಿ ಎಂಟತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಆಗಿನ ಕಾಲದ ನಮ್ಮ ಋಷಿ ಮಹರ್ಷಿಗಳು ಅದನ್ನು ಪ್ರಯೋಗ ಮಾಡಿ ಅವ್ರಿಗೆ ವರ್ಕ್ ಆಗಿರೋದನ್ನು ಅವ್ರು ಬರೆದಿರೋವಂಥದ್ದು. ಹಾಗಾಗಿ ನಿಮ್ಮ ಮಕ್ಳಿಗೂ ಅಷ್ಟೇ ಎಕ್ಸಾಮ್ಸ್ಗೆ ಏನಾದರೂ ಹೋಗ್ಬೇಕಾದ್ರೆ ಅವ್ರಿಗೆ ಗ್ರೀನ್ ಕಲರ್ ಡ್ರೆಸ್ ಹಾಕಿ ಕಳಿಸೋದ್ರಿಂದ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಬುಧನ ಪೂಜೆ ಮಾಡಿ ಹೋಗೋದ್ರಿಂದ ಅವ್ರಿಗೆ ಚೆನ್ನಾಗಿ ನೆನಪಿನ ಶಕ್ತಿ ಇರುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ಗ್ರಹ ಬಂದುಬಿಟ್ಟು ಗುರು ಅಂತ ಕರೀತಾರೆ, ಬೃಹಸ್ಪತಿ ಅಂತ ಕರೀತಾರೆ. ಗುರುಗ್ರಹ ಏನಕ್ಕೋಸ್ಕರ ನಾವು ಪೂಜೆ ಮಾಡಬೇಕಂದ್ರೆ, ಯಾವುದೇ ನೀವು ಕೆಲಸ ಮಾಡಬೇಕಾದ್ರೂ ಸಹ ಫಸ್ಟು ಗುರುಬಲ ನೋಡ್ತಾರೆ. ಗುರುಬಲ ಇದೆಯೋ ಇಲ್ವೋ ಅಂತ ನೋಡ್ತಾರೆ. ಹಂಗಾಗಿ ಯಾವುದೇ ಗ್ರಹಗಳು ಅವ್ರ ಕಾರ್ಯಗಳನ್ನು ಮಾಡೋದಕ್ಕೆ ಕೈ ಬಿಟ್ಟರು ಕೂಡ ಯಾವತ್ತೂ ಗುರು ಕಾಯ್ತಿರ್ತಾನೆ. ಅರ್ಥ ಆಯ್ತಾ? ಗುರುನೇ ಮುನ್ಸ್ಕೊಂಬಿಟ್ರೆ ಯಾವ ಗ್ರಹಗಳು ಕೂಡ ಕಾಯಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ಚಿಕ್ಕ ವಯಸ್ಸಲ್ಲಿ ಹೇಳಿರ್ತಾರೆ, ಅರ ಮುನಿದ್ರು ಕೂಡ ಗುರು ಮುನಿಯನು ಅಂತ ಒಂದು ಗಾದೆ ಇದೆ. ಹಂಗಾಗಿ ಯಾರು ಮುನಿಸ್ಕೊಂಡ್ರು ಕೂಡ, ಹರ ಅಂದರೆ ಶಿವ, ಅವನು ಮುನ್ಕೊಂಡ್ರು ಕೂಡ ಕಾಯೋನೇ ಗುರು. ಅರ್ಥ ಆಯ್ತಾ? ನಮ್ಮನ್ನು ಭಕ್ತಿ ಮಾರ್ಗಕ್ಕೆ, ಒಳ್ಳೆ ಮಾರ್ಗ ಕರ್ಕೊಂಡು ಹೋಗೋನೇ ಗುರು. ಅದಕ್ಕೆ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಫಸ್ಟ್ ಹೇಳಿದೆ ಓಂ ಗುರುಭ್ಯೋ ನಮಃ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ದೇವರಿದೇನೇನೋ ತೋರಿಸ್ಕೊಡೋನೇ ಗುರು. ಹಂಗಾಗಿ ಫಸ್ಟ್ ಅವನ್ನೇ ಗುರುವಾಗಿ ನೋಡೋಕೆ ಶುರು ಮಾಡ್ತೀವಿ. ಸೊ ಹಂಗಾಗಿ ಗುರುಗ್ರಹವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವನು ಶುಕ್ರಗ್ರಹ. ಯಾರಿಗೆ ಯಾವ ಗ್ರಹ ಗೊತ್ತಿಲ್ಲ ಅಂದರೆ ಶುಕ್ರಗ್ರಹ ಗೊತ್ತಿರ್ತಾರೆ. ಅರ್ಥ ಆಯ್ತಾ? ಶುಕ್ರವಾರ ಯಾವ ದೇವ್ರನ್ನ ಪೂಜೆ ಮಾಡ್ತಿರ್ತೀರಾ? ಲಕ್ಷ್ಮಿ. ಸೊ ನಿಮ್ಗೆ ಗೊತ್ತಿರೋ ಥರ ಶುಕ್ರಗ್ರಹ ಅಂದರೆ ಬರೀ ಲಕ್ಷ್ಮಿ ಅಂತ ಅಷ್ಟೇ ಅಲ್ಲ, ನೀವು ಮನೆಗೆ ಏನೇನು ಹೊಸದು ತರಬೇಕಂದ್ರೆ ಅದಕ್ಕೆ ಶುಕ್ರನ ಅನುಗ್ರಹ ಇರಬೇಕು. ಅರ್ಥ ಆಯ್ತಾ? ಹೊಸದು ಅಂದರೆ ಹೊಸ ಕಾರ್ ಆಗಿರ್ಬೋದು, ಹೊಸ ಮನೆ ಕಟ್ಸೋದಾಗಿರ್ಬೋದು. ಭೂಮಿ ಕೊಡೋನು ಯಾರು? ನಾನು ಹೇಳಿದವಾಗಲೇ ಮಂಗಳ ಗ್ರಹ. ಆಯಿತಾ? ಭೂಮಿ ಕೊಡೋನು ಅವನು. ಮನೆ ಕಟ್ಸೋಕ್ಕೆ ಕಾಸು ಕೊಡೋನು, ಮನೆ ಕಟ್ಸೋ ಫಲ ಕೊಡೋನು ಶುಕ್ರ ದೇಶ ಇದ್ದಾಗ. ಅದಕ್ಕೆ ಹೇಳೋದು ಶುಕ್ರ ದೇಶದಾಗ ಚೆನ್ನಾಗಿರುತ್ತೆ ಟೈಮು. ನೀವು ಏನೇನು ಅಂದ್ಕೊಂಡಿರ್ತೀರೋ ಎಲ್ಲ ಪಡ್ಕೊತಿರ್ತೀರ ಆ ಟೈಮಲ್ಲಿ. ಮನೆಗೆಲ್ಲ ಹೊಸದು ಒಡವೆ ಆಗಿರ್ಬೋದು, ಆಮೇಲೆ ಚಿನ್ನ ಆಗಿರ್ಬೋದು, ಆಮೇಲೆ ಹೊಸ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು. ನೀವು ಮನೆಗೆ ಏನೇನು ಹೊಸದು ತರ್ತೀರೋ ಎಲ್ಲ ಕೂಡ ಶುಕ್ರನೇ. ಅರ್ಥ ಆಯ್ತಾ? ಏನೇ ಆಗಿರ್ಬೋದು, ಮನೆಗೆ ಏನೇನು ಕಾಸು ಕೊಟ್ಟು ಏನೇನು ಮನೆಗೆ ಅಂತ ನೀವು ತೊಗೊಂಬರ್ತೀರೋ ಎಲ್ಲ ಕೂಡ ಶುಕ್ರನೇ ಕಾರಕನಾಗಿರ್ತಾನೆ. ಸೊ ನಿಮ್ಮ ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ ಫಿನಾನ್ಷಿಯಲ್ ಮ್ಯಾನೇಜರು. ಅರ್ಥ ಆಯ್ತಾ? ಸೊ ಹಂಗಾಗಿ ಶುಕ್ರಗ್ರಹನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಮಗೆ ಚೆನ್ನಾಗಿ ಹಣ ಕಾಸು ಚೆನ್ನಾಗಿ ಒಲ್ದು ಬರಲಿ. ಇನ್ನೊಂದು ಏನಂತ ಕೇಳ್ಕೊಬೇಕಂದ್ರೆ, ದೇವ್ರ ಹತ್ರ ಯಾವತ್ತೂ ಕೂಡ ನಾವು ಸ್ವಾರ್ಥವಾಗಿ ಕೇಳ್ಕೊಂಡು ಯಾವತ್ತೂ ಅಸ್ತು ಅಂತ ಹೇಳೋದಿಲ್ಲ. ಸೊ ಹಂಗಾಗಿ ನಾವು ಏನಂತ ಕೇಳ್ಕೊಬೇಕಂದ್ರೆ, ನಾನು ಮಾಡೋ ಕೆಲಸ ನನಗೆ ಪರಿಶ್ರಮ ನಾನು ಪಡ್ತೀನಿ, ನನಗೆ ತಕ್ಕಂಥ ಪ್ರತಿಫಲನೂ ಕೂಡ ನೀವು ಕೊಡು ಪರಮಾತ್ಮ ಅಂತ ಕೇಳ್ಕೊಬೋದು. ಸೊ ಕೆಲವರು ವ್ಯಕ್ತಿಗಳು ಏನು ಅನ್ಕೊಂತಾರೆ, ನಂಗೆ ಒಂದು 50 ಕೋಟಿ ಸಿಕ್ಬಿಡಲಿ, 60 ಕೋಟಿ ಸಿಕ್ಬಿಡಲಿ, ಅದಕ್ಕೆಲ್ಲ ದೇವ್ರ ಅಸ್ತು ಅಂತ ಹೇಳೋದಿಲ್ಲ. ಸೊ ನೀವೇನು ನಿಮ್ಮ ಮನಸ್ಸಲ್ಲಿ ಏನಿರಬೇಕು, ನಾನು ಕಷ್ಟಪಡ್ತೀನಿ, ಫಲ ನೀನು ಕೊಡೋದು ನಿನಗೆ ಬಿಟ್ಟಿದ್ದು. ಅರ್ಥ ಆಯ್ತಾ? ನಾವು ಎಫರ್ಟ್ಸ್ ಏನಾಗಬೇಕು ಅದು ಹಾಕ್ತೀವಿ, ಇನ್ನು ಫಲ ಕೊಡೋದು ನೀನು ಕೊಡು ಪರಮಾತ್ಮ ಅಂತ ಹೇಳ್ಬಿಟ್ಟು ಓಂ ಶುಕ್ರಾಯನಂ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಮಗೆ ಯಾವುದೇ ರೀತಿ ಹಣಕಾಸಿನಲ್ಲಿ ಕೊರತೆ ಬರದೇ ಇರಲಿ, ಮನೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಓಂ ಶುಕ್ರಾಯನಂ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಆ ವೈಟ್ ಬಟ್ಟೆ ಮಧ್ಯದಲ್ಲಿರೋದು ಶುಕ್ರಗ್ರಹ ವಾಹನಂ ಶುಕ್ರಂ ವೇದಸ್ಯ ಮಂತ್ರಸ್ಯ ಭರದ್ವಾಜ ಶುಕ್ರೋ ದೇವತಾ. ಶನಿ ನೋಡಿ, ಯಾವತ್ತೂ ಕೂಡ ಶನಿ ಅಂತ ಡೈರೆಕ್ಟಾಗಿ ಅವ್ರನ್ನ ಕರಿಬಾರ್ದು. ಅರ್ಥ ಆಯ್ತಾ? ಅಷ್ಟು ಕರೆದಷ್ಟೇ ನಿಮ್ಗೆ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಶನಿ ಮಹಾತ್ಮ ಅನ್ನಬೇಕು, ಶನೇಶ್ವರ ಇಲ್ಲ ಶನೇಶ್ಚರ ಅಂತ ಕರಿಬೇಕು. ಅರ್ಥ ಆಯ್ತಾ? ಸೊ ಹಂಗಾಗಿ ಶನಿ ಅಂದರೆ ಅವರು ಶುಕ್ರ ಎಷ್ಟು ಫೇಮಸ್ಸೋ ಇವ್ರು ಎಲ್ಲರಿಗಿನ್ನ ಫೇಮಸ್. ಇವರು ಒಂಥರ ಬಾಸ್ ಥರ ನೋಡ್ತಾರೆ ಅವ್ರನ್ನ. ಏನಕ್ಕಂದರೆ ಶನಿನ ಹೊಲಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಶನಿನ ಹೊಲಿಸ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್. ಅರ್ಥ ಆಯ್ತಾ? ಅಂದರೆ ಇದ್ದಿದ್ದಂಗೆ ಅವರು ಕರ್ಮ ನೀನು ಏನು ಮಾಡಿರ್ತೀವಿ ಅದು ಕೊಟ್ಟೇ ಕೊಡ್ತಾರೆ ಅವರು. ಕಾಂಪ್ರಮೈಸೇಷನ್ ಇಲ್ಲ ಅವ್ರ ಹತ್ರ. ಸೊ ಹಂಗಾಗಿ ಕರ್ಮ ಅಂದರೆ ಆ್ಯಕ್ಚುಲಿ ನಿಮ್ಮ ಪ್ರಕಾರ ಏನು? ಅಂದರೆ ಕರ್ಮ ಅಂದರೆ ಕೆಲಸ ಅಷ್ಟೇ. ಕರ್ಮ ಅಂದರೆ ಕೆಲಸ. ನೀವು ಮನೆ ಮುಂದೆ ಹೂವಿನ ಗಿಡ ಹಾಕಿದ್ರೆ ಹೂವಿನ ಮೇಲೆ ನಡ್ಕೊಂಡು ಹೋಗ್ತೀರಾ,
ಮನೆ ಮುಂದೆ ಮುಳ್ಳಿನ ಗೇಡ್ ಹಾಕಿದ್ರೆ ಮುಳ್ಳಿನ ಮೇಲೆ ನಡ್ಕೊಂಡು ಹೋಗ್ತೀರ. ಅರ್ಥ ಆಯ್ತಾ? ಸೊ ಹಂಗಾಗಿ ಕರ್ಮ ಅಂದರೆ ಮಾಡಿರೋಂಥ ಕೆಲಸಗಳು. ಹಂಗಾಗಿ ಶನೇಶ್ವರ ಗ್ರಹ ಅವನಿಗೆ ಜವಾಬ್ದಾರಿ ಏನನ್ನ ಕೊಟ್ಟಿದ್ದ ನವಗ್ರಹಗಳಲ್ಲಿ ಅಂದರೆ ಅವನಿಗೆ ಯಾರ್ಯಾರು ಏನು ಕರ್ಮ ಮಾಡಿರ್ತಾರೋ ಅದ್ರ ಫಲವನ್ನು ಕೊಡ್ತಾ ಹೋಗು ಅಂತ ಹೇಳಿದೆ. ಅರ್ಥ ಆಯ್ತಾ? ರಾಹು ಗ್ರಹ ಅಂದರೆ ಅವನ ಜಾತಕದಲ್ಲಿ ಅವನ ದಶೆ ಇದ್ದಾಗ, ಅವನ ನೀಚನಿದ್ದಾಗ ಯಾವ ರೀತಿ ಎಫೆಕ್ಟ್ ಆಗ್ತಿರುತ್ತೆ ಅಂದರೆ, ರಾಹು ಮೇನಾಗಿ ಸಂಚಾರಕ್ಕೆ ಅಧಿಪತಿ. ಅರ್ಥ ಆಯ್ತಾ? ಇನ್ನೊಂದು ಸಂಶಯಕ್ಕೆ ಅಧಿಪತಿ. ಸಂಚಾರಕ್ಕೆ ಅಧಿಪತಿ ಅಂದರೆ ರಾಹುಗಾಲದಲ್ಲಿ ಪ್ರಯಾಣ ಮಾಡಬಾರ್ದು ಅಂತ ಹೇಳ್ದಿರ್ತಾರೆ ದೊಡ್ಡವರು. ಅರ್ಥ ಆಯ್ತಾ? ಸೊ ಹಂಗಾಗಿ ರಾಹುಗಾಲದಲ್ಲಿ ಪ್ರಯಾಣ ಮಾಡೋದ್ರಿಂದ ನೀವು ದಾರಿ ತಪ್ಪೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಸರಿ ಅಪಘಾತ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಂಗಾಗಿ ರಾಹುಗಾಲದಲ್ಲಿ ಪ್ರಯಾಣ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇನ್ನೊಂದು ಏನಂದರೆ ಅವನು ಸಂಶಯಕ್ಕೆ ಅಧಿಪತಿ. ಅವನು ದಶೆ ಇದ್ದಾಗ ಏನಾಗ್ತಿರುತ್ತೆ ಅಂದರೆ ಯಾರು ಏನೇ ಒಳ್ಳೇದು ಹೇಳಕ್ಕೆ ಬಂದರೂ ಕೂಡ ಸಂಶಯ ಪಡ್ತಾ ಇರ್ತಾರೆ. ಅರ್ಥ ಆಯ್ತಾ? ನಿಮ್ಮ ಅಪ್ಪ ಅಮ್ಮ ಒಳ್ಳೇದು ಹೇಳಕ್ಕೆ ಬಂದರೂ ಕೂಡ ಅವ್ರು ಯಾಕೆ ಹಂಗೆ ಹೇಳ್ತಾರೆ, ಇವ್ರು ಯಾಕೆ ಹಿಂಗೆ ಹೇಳ್ತಾರೆ. ಮತ್ತು ಅವರು ಎಲ್ಲಿಗೆ ಹೋಗಿದ್ದೆ ಅಂತ ನಿಮ್ಮ ಮಿಸ್ಸಸ್ ಕಾಮನಾಗಿ ಕೇಳಿದ್ರು ಕೂಡ ಇವಳು ಯಾಕೆ ಈ ಥರ ಡೌಟ್ ಪಡ್ತಾ ಇಲ್ಲ ಅನ್ನೋ ಥರನೂ ಮೈಂಡಿಗೆ ಬರ್ಬೋದು. ಅಂದರೆ ಎಲ್ಲ ಕೂಡ ಸಂಶಯ ಪಡೋ ಥರ ಅವ್ನು ಮಾಡ್ತಿರ್ತಾನೆ. ಅರ್ಥ ಆಯ್ತಾ? ಸೊ ಅವನ ರಾಹು ದೇಶ ಅವನು ನೀಚ ಸ್ಥಾನದಲ್ಲಿದ್ದಾಗ ಆ ಥರ ಆಗ್ತಿರುತ್ತೆ. ಹಂಗಾಗಿ ರಾಹುವನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಂಶಯದಿಂದ ದೂರ ಮಾಡೋ ಪರಮಾತ್ಮ. ಆಮೇಲಿಂದ ನಾವು ಮುಂದೆ ಜೀವನದಲ್ಲಿ ಏನಾದರೂ ರಾಹುಗಾಲದಲ್ಲಿ ಪ್ರಯಾಣ ಮಾಡೋಂಥ ಸಂಭವ ಏನಾದರೂ ಬಂದರೆ ಆವಾಗ ಯಾವುದೇ ರೀತಿ ನಮಗೆ ಅಪಘಾತ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಓಂ ರಾಹುವೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಾಡಿ ನೀರು ಟಚ್ ಮಾಡಿ. ಸೊ ಎಲ್ಲ ಗ್ರಹಗಳಿಗೂ ಕೂಡ ಪ್ಲೈನ್ ಬಟ್ಟೆ ಹಾಕಿದ್ದೀವಿ, ಆ ಗ್ರಹಕ್ಕೆ ಮಿಕ್ಸೆಡ್ ಇದೆ. ಆಯಿತಾ? ಸೊ ಎಲ್ಲ ಗ್ರಹಗಳ ಕಾಳು ಕೂಡ ಒಂದು ಕಲರ್ ಮಾತ್ರ ಇದೆ, ಒಂದೇ ಕಲರ್ ಇರ್ತವೆ. ಕೇತುದು ಮಿಕ್ಸೆಡ್ ಇರುತ್ತೆ. ಅರ್ಥ ಆಯ್ತಾ? ಸೊ ಕೇತು ಗ್ರಹ ಅವನ ಜಾತಕದಲ್ಲಿದ್ದಾಗ, ಅವ್ನು ನೀಚನಿದ್ದಾಗ ಯಾವ ರೀತಿ ನಿಮ್ಗೆ ಎಫೆಕ್ಟ್ ಆಗ್ತಿರತ್ತಂದರೆ, ಕೇತು ಬಂದ್ಬಿಟ್ಟು ಮೋಕ್ಷಕ್ಕೆ ಅಧಿಪತಿ. ಇನ್ನೊಂದು ಏನಂದರೆ ಚಿತ್ರ ವಿಚಿತ್ರ ವರ್ತನೆಗಳಿಗೆ ಅವನು ಅಧಿಪತಿ ಆಗಿರ್ತಾನೆ. ಅರ್ಥ ಆಯ್ತಾ? ಸೊ ಅವನು ನೀಚ ಸ್ಥಾನದಲ್ಲಿದ್ದರೆ ಆ ಥರ ಅವನು ಕ್ಯಾರೆಕ್ಟರೈಸ್ ಮಾಡ್ತಾ ಹೋಗ್ತಾನೆ. ಸೊ ಹಂಗಾಗಿ ಚಿತ್ರ ವಿಚಿತ್ರ ವರ್ತನೆ ಅಂದರೆ ಯಾವ ರೀತಿ ಅಂದರೆ ಔಟ್ ಆಫ್ ಕ್ಯಾರೆಕ್ಟರ್ ಅದನ್ನು ಬಿಹೇವ್ ಮಾಡ್ತಿರ್ತೀರ, ಆ ರೀತಿ ಆಗ್ತಾ ಹೋಗ್ತಿರುತ್ತೆ ಜಾತಕದಲ್ಲಿ. ಆಮೇಲೆ ಇನ್ನೂ ಒಂದು ಏನಂದರೆ ಮೋಕ್ಷಕ್ಕೆ ಅವನ ಅಧಿಪತಿ ಅಂತ ಹೇಳ್ತಾರೆ. ಮೋಕ್ಷದ ದಾರಿಗೆ ಕರ್ಕೊಂಡು ಹೋಗೋರು ಕೇತು, ಅದಕ್ಕೆ ಸೊ ಅವ್ನು ಲಾಸ್ಟಲ್ಲಿ ಇಟ್ಟಿದ್ದಾರೆ. ಸೊ ಮೋಕ್ಷ ದಾರಿ ಅಂದರೆ ನಿಮ್ಮ ಪ್ರಕಾರ ಏನು? ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದರೆ ಮುಕ್ತಿ. ಮೋಕ್ಷ ಅಂದರೆ ಎಲ್ಲ ಒಳ್ಳೇದು ಅಂದರೆ ಕೊನೆ ಅಂತ ಅಲ್ಲ. ಮೋಕ್ಷ ಅಂದ್ರೆ ಜನರ ಮನಸ್ಸಲ್ಲಿ ಬರೋದು ಸತ್ತ ತಕ್ಷಣ ಸಿಗೋದು ಮೋಕ್ಷ. ಸೊ ಮೋಕ್ಷ ಅಂತ ಏನಂದ್ರೆ ಜೀವನದಲ್ಲಿ ಮನುಷ್ಯನಿಗೆ ಅನ್ರಿಸಾಲ್ವ್ಡ್ ಇಶ್ಯೂಸ್ ಯಾವುದೂ ಇರಬಾರ್ದು, ಅದನ್ನ ಮೋಕ್ಷ ಅಂತ ಕರೀತಾರೆ. ಜೀವನದಲ್ಲಿ ಏನು ಪೆಂಡಿಂಗ್ ಇರಬಾರ್ದು, ಅದನ್ನ ಮೋಕ್ಷ ಅಂತ ಹೇಳ್ತಾರೆ. ನೋಡಿ ನಮ್ಮ ಗುಣ ಎದ್ಕೊಂಬಿಟ್ಟು ಅವನು ಪೂಜೆ ನೋಡೋಕ್ಕೆ, ಅಪ್ಪ ಅಮ್ಮ ಪೂಜೆ ನೋಡೋದಕ್ಕೆ ಎದ್ಬಂದು ಕುತ್ಕೊಬಿಟ್ಟವನು. ವಯಸ್ಸು ನಮ್ಮ ಅಕ್ಕ ಮತ್ತು ಬಾಬಾ ಡಿಸ್ಕಸ್ ಮಾಡ್ತಾವ್ರೆ. ಏನು ಬ್ರೋ, ಹೆಂಗಿತ್ತು ಪೂಜೆ? ಚೆನ್ನಾಗಾಯ್ತು? ಹಾಂ, ಸೂಪರ್ ಆಗೈತೆ ಪೂಜೆ ಚೆನ್ನಾಗಾಯ್ತಾ? ಇವಾಗ ಅವಳನ್ನ ಕೇಳಿ ಗುರು ಯಾವುದು, ಶುಕ್ರ ಯಾವುದು, ಶನಿ ಯಾವುದು, ರಾಹು ಯಾವುದು, ಕೇತು ಯಾವುದು, ಅದರದ್ದು ಏನಿದೆ ಡಿಸ್ಕ್ರೈಬ್ ಮಾಡಂತ ಕೇಳಿ, ಡಿಸ್ಕ್ರೈಬ್ ಮಾಡಕ್ಕೆ ಹೇಳಿ. ಮಾಡ್ತಾರೆ. ನೀವು ಹೇಳ್ತೀರಾ ಬ್ರೋ? ಇದು ಅವಳು ಕೇಳ್ತೀನಿ, ನೆಕ್ಸ್ಟ್ ಬರಲಿ ಅವಳು. ಎಲ್ಲಿದೆ ಯಾವುದು ಅಷ್ಟು ಕಂಡಿಡೆ ಕೇಳಿ, 9 ಗ್ರಹದಲ್ಲಿ ಕಂಡಿಡೆ ಕೇಳಿ. ಅದು ನನ್ನ ನಗು ಬರ್ತಿತ್ತು ಮಧ್ಯದಲ್ಲಿ, ಏನಕ್ಕಂದ್ರೆ ಅವಳು ತಡ್ಕಾಡ್ತಿದ್ಲಿ ಯಾವ್ದಾದ್ರು ಅಂತ. ಕ್ವೆಶನ್ಸ್ ಕೇಳಿದ್ರೆ ನಂಗೆ ಬರೋದು. ಹೋಮ ಯಾಕೆ ಮಾಡ್ತಾರೆ ಅಂತ ನಮ್ಮ ಸ್ವಾಮೀಜಿ ಅವ್ರು ಹೇಳ್ತಾರೆ. ಇವಾಗ ಹೋಮ ಯಾಕೆ ಮಾಡ್ತಾರೆ? ಯಾವುದೇ ದೇವರಿಗೆ ನೈವೇದ್ಯ ಮಾಡಿದ ನಂತರ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿರೋಂಥ ನೈವೇದ್ಯನ ನಾವೇ ವಾಪಸ್ ತಿಂದ್ಬಿಡ್ತೀವಿ. ಅದು ದೇವರಿಗೆ ಪರಿಪೂರ್ಣವಾಗಿ ನೈವೇದ್ಯ ಸಲ್ಲೋದಿಲ್ಲ. ಸೊ ಈ ನೈವೇದ್ಯ ನಾರ್ಮಲಾಗಿ ಕ್ಯಾಶುಯಲಾಗಿ ನಾವು ಮನೇಲಿ ಮಾಡೋ ನೈವೇದ್ಯದಲ್ಲಿ ದೇವ್ರು ಹೆಂಗೆ ತಿಂತಾನೆ, ನೈವೇದ್ಯ ಯಾವ ಥರ ಸ್ವೀಕಾರ ಮಾಡ್ತಾನೆ ಅಂದರೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿರೋ ಥರ, ಅಲ್ಲಿ ದೇವ್ರ ಹತ್ರ ಹೋಗ್ಬೇಕಾದ್ರೆ ನಾನು ತೊಗೊಂಡೋಗಿದ್ದು ಹಾಲು, ನಾನು ತೊಗೊಂಡೋಗಿದ್ದು ಮೊಸರು, ನಾನು ತೊಗೊಂಡೋಗಿದ್ದು ತುಪ್ಪ ಅನ್ನೋದು ನನ್ನ ಜೊತೆಗೆ ಹೋಗಿರುತ್ತೆ. ಎಲ್ಲನೂ ನಾನು ತೊಗೊಂಡಿದ್ದು ಪ್ರಸಾದ ಆಗಿರುತ್ತೆ. ದೇವ್ರ ಹತ್ರ ಹೋಗಿ ಬಂದಮೇಲೆ ಅದು ಬರೀ ಪ್ರಸಾದ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ದೇವ್ರು ಅಲ್ಲಿ ಏನು ಮೈನಸ್ ಮಾಡ್ದಂದ್ರೆ ನಾನು ಅನ್ನೋದನ್ನ ತಿಂದ್ಬಿಟ್ಟ ಅವನು. ಓಕೆ, ತಿಂದ್ಬಿಟ್ಟು ಮಿಕ್ಕಿದೇನಲ್ಲಿ ಬಿಟ್ಟಿರ್ತಾನೆ, ಅದೇ ಒಂದು ಪ್ರಸಾದ, ಅದು ಅವಂದು ಅಂತ ಮಾಡಿ ಕಳಿಸ್ತಾವ. ಅರ್ಥ ಆಯ್ತಾ? ಸೊ ಆ ಥರ ನೈವೇದ್ಯ ಮಾಡೋದು ದೇವ್ರ ಮುಂದೆ ಇಟ್ಟು ನಾವು ಪೂಜೆ ಮಾಡಿ ನೈವೇದ್ಯ ಮಾಡೋದು, ನಾವು ಊಟ ಮಾಡೋದು ಅದಕ್ಕೋಸ್ಕರ. ಯಾಕಂದ್ರೆ ನಾನು ಅನ್ನೋದು ಫಸ್ಟ್ ಹೋಗ್ಬೇಕು ಮನುಷ್ಯನಿಗೆ, ಅದಾದ್ಮೇಲಿಂದ ದೇವ್ರನ್ನ ಒಳ್ಸ್ಕೊಳಕ್ ಸಾಧ್ಯ ಆಗೋದು. ಅರ್ಥ ಆಯ್ತಾ? ಸೊ ಈ ಹೋಮ ಪೂಜೆ ಏನಕ್ಕೆ ಮಾಡೋದು ಅಂದ್ರೆ, ನಾವು ಯಾವುದೇ ಗ್ರಹಗಳನ್ನ ಆಹ್ವಾನ ಮಾಡಿ ಪೂಜೆನ ಮಾಡಾದ್ಮೇಲೆ ದೇವರಿಗೆ ಪರಿಪೂರ್ಣವಾಗಿ ನೈವೇದ್ಯ ಕೊಟ್ಟರೆ ಮಾತ್ರ ಅದು ಫುಲ್ ಆಗೋದು. ಓಕೆ, ಅರ್ಥ ಆಯ್ತಾ? ಸೊ ಹಂಗಾಗಿ ದೇವರಿಗೆ ನಾವು ಪೂಜೆ ಎಲ್ಲ ಮಾಡಾಯ್ತು, ಇವಾಗ ಪರಿಪೂರ್ಣವಾಗಿ ನೈವೇದ್ಯ ಕೊಡ್ಬೇಕು. ನೈವೇದ್ಯ ಕೊಡೋದು ಕ್ರಿಯೆ ಇದು. ಅರ್ಥ ಆಯ್ತಾ? ಸೊ ಇಲ್ಲಿ ನೈವೇದ್ಯ ಕೊಡಬೇಕಾದ್ರೆ
ನಾವು ಏನೇನು ಹವಿಸ್ಸುಗಳು ಹೋಮಕ್ಕೆ ಏನೇನು ಸಾಮಗ್ರಿಗಳು ದ್ರವ್ಯಗಳು ಹಾಕ್ತಿವೋ ಎಲ್ಲವೂ ಕೂಡ ಕೊನೆಗೆ ಭಸ್ಮ ಆಗುತ್ತೆ. ಭಸ್ಮ ಆಗಿ ಅದು ಹೆಂಗೆ ದೇವ್ರಿಗೆ ಸೇರುತ್ತೆ ಅಂದ್ರೆ ಅಗ್ನಿ ಮುಖಾಂತರ ವಾಯು ಆಗುತ್ತದೆ. ವಾಯು ಮುಖಾಂತರ ದೇವ್ರು ಎಲ್ಲಾ ಕಡೆ ಇರ್ತಾನೆ, ಎಲ್ಲಾ ಕಡೆ ಸೇರ್ತವೆ. ಅದಕ್ಕೋಸ್ಕರ ದೇವರಿಗೆ ಪರಿಪೂರ್ಣವಾಗಿ ನೈವೇದ್ಯ ಮಾಡುವಂತ ಕ್ರಿಯೆನೇ ಈ ಹೋಮ ಅಂತ ಹೇಳ್ತೀವಿ. ಸೊ ಹೋಮ ಮಾಡಬೇಕಾದ್ರೆ ಈ ಜಿಂಕಾ ಮುದ್ರಲ್ಲಿ ಹಾಕ್ಬೇಕಂತ ಹೇಳ್ತಾರೆ, ಇದು ಗೋಮುದ್ರೆ ಅಂತ ಹೇಳ್ತಾರೆ, ಗೋವಿನ ಬಾಯಿಲಿಂದ ತಿನ್ಸ್ಬೇಕು ಆ ತರ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಸೊ ಈ ತರ ಮಾಡಿ ಸ್ವಾಹ ಅಂದಾಗ ಮಾತ್ರ ಈ ತರ ಹಾಕ್ಬಾರ್ದು, ಈ ತರ ಇಟ್ಕೋಬೇಕು. ದೇವ್ರಿಗೆ ಈ ತರನೇ ಅರ್ಪಣೆ ಮಾಡ್ಬೇಕು. ಯಾಕಂದ್ರೆ ನಾವು ದೇವ್ರ ಹತ್ರ ಏನು ಕೊಡ್ತಿಲ್ಲ, ದೇವ್ರಿಗೆ ಎಲ್ಲ ಕೇಳ್ತಿರೋದು. ಸೊ ಅದಕ್ಕೋಸ್ಕರ. ಸೊ ಆಮೇಲೆ ಇನ್ನ ಒಂದು ಇಲ್ಲಿ ಇಟ್ಟಿದೀವಿ ನೋಡಿ ದ್ರವ್ಯಗಳು, ಇನ್ನ ತಟ್ಟೆಗೆ ಹಾಕಿಲ್ಲ, ಹಾಕ್ತಾ ಇದೀವಿ. ಇಲ್ಲಿ ಮೋದಕ ಇದೆ, ಎಡಮೂರಿ ಬಲಮೂರಿ ಇದೆ, ಇಲ್ಲಿ ಭತ್ತದರಳಿದೆ, ಬಿಳಿ ಸಾಸಿವೆ ಇದೆ. ಸೊ ಇದೆಲ್ಲ ಹಾಕ್ಬೇಕು ಹೋಮಕ್ಕೆ ಹಾಕಬೇಕು. ಸೊ ಈ ತರ ಎಲ್ಲ ಹಾಕಿ ಹೋಮ ಮಾಡಿದವಾಗ ನಿಮ್ಗೆ ದೇವ್ರಿಗೆ ಪರಿಪೂರ್ಣ ಆಗುತ್ತೆ. ಇದು ರೆಡಿ ಮಾಡ್ತೀರಾ ಪೂರ್ಣಾವಧಿ ಅಂತ. ಎಲ್ಲಾ ಹೋಮ ಆದ್ಮೇಲೆ ನೀವು ಲಾಸ್ಟ್ ನೋಡಿ ಪೂರ್ಣಾವಧಿ ಕೊಟ್ಟರೆ ಅದು ಸಂಪೂರ್ಣ ಆಗೋದು. ಪೂರ್ಣಾವಧಿ ಅಂದ್ರೆ ಏನಂದ್ರೆ ದೇವ್ರಿಗೆ ಊಟ ಆದ್ಮೇಲೆ ನೀವು ಎಷ್ಟು ಕೊಡ್ತಿರೋ ತಾಂಬೂಲ ಅದನ್ನ ಪೂರ್ಣಾವಧಿ ಅಂತ ಹೇಳ್ತೀವಿ. ಈ ತಾಮ್ರದಲ್ಲಿ ದೇವರಿಗೆ ಎಲ್ಲಾ ತರದ ದ್ರವ್ಯಗಳನ್ನ ಹಾಕ್ಬಿಟ್ಟು ವೀಳ್ಯದೆಲೆ ಅಡಿಕೆ ಎಲ್ಲ ಹಾಕ್ಬಿಟ್ಟು ದಕ್ಷಿಣೆಯನ್ನ ಇಟ್ಬಿಟ್ಟು ಕೊಡ್ತೀವಿ. ಪೂರ್ಣಾವಧಿಯಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಕಾಯಿನ್ಸ್, ಇದು ಬೆಳ್ಳಿ ಚಿನ್ನ ಎಲ್ಲ ಹಾಕ್ಬೇಕನ್ನೋ ಪದ್ಧತಿ ಇದೆ. ಅದು ನಾವು ನೆಕ್ಸ್ಟ್ ಸೌಕರ್ಯ ಆದ್ಮೇಲೆ ಕೋಟಿ ಬಂದಾದ್ಮೇಲೆ ಎಲ್ಲ ಹಾಕ್ತಿವಿ, ಅದೆಲ್ಲ ಹಾಕ್ಬೇಕನ್ನೋದಿದೆ. ಸೊ ನೀವು ಯಥಾಶಕ್ತಿ ಯಥಾಭಕ್ತಿ ಒಂದೊಂದು ಕಾಯಿನ್ಸ್ ಮಾತ್ರ ಹಾಕ್ಬೇಕು, ಯಾವತ್ತೂ ನೋಟ್ ಹಾಕ್ಬಾರ್ದು. ಸೊ ಹಂಗಾಗಿ ಕಾಯಿನ್ಸ್ ಹಾಕ್ಬೇಕು. ದೇವರಿಗೆ ಎಲ್ಲ ದೇವ್ರು ಕೊಡಕ್ಕಾಗಲ್ಲ ಅನ್ನೋದು ಏನೂ ಇಲ್ಲ, ಅರ್ಥ ಆಯ್ತಾ? ಸೊ ಹಂಗಾಗಿ ದೇವರಿಗೆ ಪರಿಪೂರ್ಣವಾಗಿ ಲಾಸ್ಟ್ ಕೊಡ್ತಿರುವಂತಹ ತಾಂಬೂಲದಲ್ಲಿ ನೀವು ಯಥಾಶಕ್ತಿ ಯಥಾಭಕ್ತಿ ದಕ್ಷಿಣೆಯನ್ನು ಇಟ್ಬಿಟ್ಟು ಕೊಟ್ಟಾಗ ಅದೇನಾಗುತ್ತೆ, ಹೋಮ ಸಂಪೂರ್ಣ ಆಗುತ್ತೆ. ನಮ್ಮ ಪುಷ್ಪರಾಜ್ ಪುಷ್ಪರಾಜ್ ನಂಗೊಂದು ಹೇಳ್ಕೊಡ, ಚೈನು ಕೊಡ ನಂಗೊಂದು ತಗೊಂಡ್ಲಾ? ಗೋಲ್ಡಾ ಸಿಲ್ವರ್ ಏನಿದ್ದು? ಉಮಾ ಗೋಲ್ಡ ಇದು? ಅದೇ ಅಂತ ಹೇಳ್ತಾನೆ ಅವನು. ಗೈಸ್ ನಮ್ಮ ಅಕ್ಕನ ಬೆನ್ನು ಗೂನ್ ಬೆನ್ನಾಗ್ಬಿಟ್ಟಿದೆ. ಸ್ಟ್ರೈಟ್ ಮಾಡೋಣ, ಸ್ಟ್ರೈಟ್ ಮಾಡ. ಗುಣ 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 ಕಣ್ಣು ನೋಡಿ ಗೈಸ್, ಗುಣ ಕಣ್ಣು ಕಣ್ಣು ಹಿಂಗೆ ಮಿಂಚ್ತಾನೆ. ಓಂ ಶ್ರೀಮದ್ ವಿಭೂತಿಂ ಓಂ ತತ್ಪುರುಷಾಯ ವಿದ್ಮಜೇ ಮಹಾದೇವಾಯ ಧೀಮಹಿ ತನ್ನೋ ನಮಃ. ಓಂ ತೀಕ್ಷ್ಣಶಂಕಾಯ ವಿದ್ಮಜೇ ವೇದಪಾದಾಯ ಧೀಮಹಿ ತನ್ನೋ ವೃಷಭೇಶ್ವರ ಪ್ರಚೋದಯಾತ್. ಸ್ವಾಹಾ. ಮಂಡೇಶ್ವರ ದೇವತಾಯ ಇದಂ ನಮಃ. ಓಂ ತತ್ಪಜೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ದೇವತಾಯ ಇದಂ ನಮಃ. ರಾಮರಾಧ್ಯ ದೇವತಾಯ ಇದಂ ನಮಃ. ಓಂ ತತ್ಪುರುಷಾಯ ವಿದ್ಮಜೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ. ಪೂರ್ತಿ ಹೋಗಿ ಆಗ್ಬಿಟ್ಟಿದೆ ಗೈಸ್. ಮದರ್ ಇಂಡಿಯಾ, ವಾಟ್ ಇಸ್ ದಿಸ್ ಮದರ್? ಕಣ್ಣು ಬಿಡಕ್ಕೆ ಆಗ್ತಿಲ್ಲ ಗೈಸ್, ಸಿಕ್ಕಾಪಟ್ಟೆ ಕಣ್ಣು ಉರಿತಿದೆ. ನನಗೆ ಹೆಂಗೆ ಉರಿತಿದೆ ಪಾಪ, ಅವರಿಬ್ಬರಿಗೆ ಯಾವ ಥರ ಉರಿತಿರುತ್ತೆ ಕಣ್ಣು. ಅವ್ರು 3 ಜನಕ್ಕೆ ಹೋಮ ಮಾಡೋದು ಕಷ್ಟ ಗೈಸ್. ನಮ್ಮ ಮನೆಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗ್ಬಿಟ್ಟು ನೋಡಿ ಗೈಸ್, ಯಾವ ಥರ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ, ಹೇಳೋಕ್ಕಾಗಲ್ಲ. ಹೋಮ ಮಾಡಿದ್ದೀವಿ ಅಪ್ಪ. ನೋಡಿ ಗೈಸ್ ಕಣ್ಣಲ್ಲಿ ನೀರು ನೋಡಿದ್ರ ಹಿಂಗೆ ಬಿತ್ತೈತೆ. ಪಾಪ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅದೇನು ಮಾಡ್ತಿದ್ರು ಅಲ್ಲಿ ಕೂತ್ಕೊಂಡು, ಆಗಲ್ಲ ಕೂತ್ಕೊಳ್ಳೋಕಪ್ಪ ಹೋಮದಲ್ಲಿ. ಪಾಪ ಈ ಪುರೋಹಿತರುಗಳೆಲ್ಲ ಅದು ಯಾವ ಥರ ಕೂತ್ಕೊಂಡು ಪೂಜೆ ಮಾಡ್ತಾರೆ ಗೈಸ್. ನಿಜವಾಗ್ಲೂ ಅವ್ರಿಗೆ ಮೋಸ್ಟ್ಲಿ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ, ನನಗೆ ಗೊತ್ತಿಲ್ಲ. ಆದರೆ ಅವರು ಪಾಪ ಕಷ್ಟಪಟ್ಟು ಮಾಡ್ತಾರೆ. ನೋಡಿ ನಮ್ಮನೆ ಒಳ್ಳೇದಕ್ಕಾಗಲಿ, ನಮ್ಮನೆ ಚೆನ್ನಾಗಿರಲಿ. ಅವ್ರು ದುಡ್ಡು ತೊಗೊತಾರೆ, ಓಕೆ, ದುಡ್ಡು ಸೆಕೆಂಡ್ರಿ. ಬಟ್ ಇಷ್ಟು ಕಷ್ಟಪಡ್ಬೇಕಲ್ಲ, ಹೊಗೆ, ಆ ಬೆಂಕಿ ಎಲ್ಲ ತೊಗೊಬೇಕಲ್ಲ ಪಾಪ, ಅವ್ರದ್ದು ಕಷ್ಟ ಇರುತ್ತೆ. ನೋಡಿ ಬೇರೆ ಮನೆ ಖುಷಿಗೋಸ್ಕರ ಪಾಪ ಪೂಜಾರಿಗಳೆಲ್ಲ ಬಂದುಬಿಟ್ಟು ಹಿಂಗೆ ಪೂಜೆ ಮಾಡೋಗ್ತಾರೆ ನಮ್ಮ ಒಳ್ಳೇದಕ್ಕೋಸ್ಕರ. ಹ್ಯಾಟ್ಸ್ ಆಫ್ ಎಲ್ಲ ಪೂಜಾರಿಗಳಿಗೆಲ್ರಿಗೂ ಹ್ಯಾಟ್ಸ್ ಆಫ್. ನಮಸ್ಕಾರ. ಅದರಲ್ಲೇ ಹಾಕ್ತೀವಿ, ಪೂರ್ಣಾವಧಿ ಇಟ್ಬಿಟ್ಟು ಆಮೇಲೆ ತಗೊಳ್ಳಿ. ವೀಡಿಯೋ ಹಿಂಗೆ ಮಾಡ್ತಿರೋದು ನಾನು, ಹಿಂಗೆಲ್ಲ ಅಂದ್ಕೊಂಡು ಕಣ್ಣು ಕ್ಲೋಸ್ ಆಗ್ತಿದೆ. ಪೂರ್ಣಾವಧಿಯನ್ನು ಕೊಟ್ಟಿದ್ದೀವಿ, ತಾಂಬಲ ಕೊಟ್ರಿ, ಕೊನೆಗೆ ಅವ್ರು ಇವಾಗ ಹೊರಡುವಂಥ ಸಮಯ. ಸೊ ದೇವರ ಹತ್ರ ಏನು ಕೊನೆಯದಾಗಿ ನೀವು ಕೇಳ್ಕೊಬೋದು ಅಂದರೆ ಶ್ರದ್ಧೆಯನ್ನ, ವಿದ್ಯೆಯನ್ನ, ಬುದ್ಧಿಯನ್ನ, ತೇಜಸ್ಸು, ಆಯುಷ್ಯ, ಆರೋಗ್ಯ, ಬಲಂ ಇವೆಲ್ಲ ಕೇಳ್ಕೊಂಡು ನಿಮಗೆ ಏನು ಸ್ವೀಕಾರ ಕೊಡ್ತಾ ಇದೀವಿ ಅದನ್ನೆಲ್ಲ ಸೇವಿಸ್ಬಿಟ್ಟು ನಮ್ಗೆ ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು ದೇವರ ಹತ್ರ ನೀವು ಆಶೀರ್ವಾದನ ತಗೊಳ್ಬೇಕು. ಓಂ ಆದಿತ್ಯ ನವಗ್ರಹ ದೇವತಾ. ಇವ್ರು ನೋಡಿ ಗೈಸ್ ಆಟ ಅನ್ಕೊಂಡೊಳಿದ್ನ ತಿರುಗ್ತಾವಳೆ. ಖುಷಿ ಸಾಕು 3 ಪಾಪ ಕಣ್ಣು ಉರಿತಿದೆ ಅವಳಿಗೆ. ಖುಷಾನಿ ನೋಡಿ ಗೈಸ್, ಬರೀ ಖುಷಾನಿ ನೋಡಿ ಹೆಂಗಾಡ್ತಾಳೆ ಅವಾಗಲಿಂದ. ಖುಷಾನಿ ಬೈ ಕಡೆ ಬೆಂಕಿ, ಆ ಕಡೆ
ಸೊ ಗೈಸ್ ಇವಾಗ ಈ ಬಾಂಡ್ಲಿಯಲ್ಲಿ ನಮ್ಮ ಗುಣ ಫೇಸು ತೋರಿಸ್ಬೇಕು, ಅದಾದಮೇಲೆ ನಾನು ನೋಡಬೇಕು ಒಂದು ಫೇಸ್ನ. ಈಗ ಬಾಂಡ್ಲಿಲಿ ಇವಾಗ ಗುಣ ನೋಡಪ್ಪ ನಿನ್ನ ಫೇಸ್ ನೋಡಪ್ಪ, ಕಾಣಿಸ್ತೈತಾ? ಹಾಂ ನನಗೆ ಕಾಣಿಸ್ತಿಲ್ಲಪ್ಪ ಏನು. ಹಾಂ ಕಾಣಿಸ್ತವನೆ ಗೈಸ್. ಫೇಸ್ ರಿವೀಲ್ ಮಾಡಿ ಗೈಸ್, ಗುಣ ಫೇಸ್ ರಿವೀಲ್ ಮಾಡ್ತಾ ಇದ್ದೀವಿ. ನನ್ನ ಫೇಸ ಕಾಣಿಸ್ತಾ? ನನ್ನ ಫೇಸ್ ಕಾಣಿಸ್ತು. ಹಾಗೆ ಗುಣ ಚೆನ್ನಾಗಿದೆ ನೋಡೋಕ್ಕೆ. ಬಾ, ನಾನು ನೋಡಿದೆ ಗೈಸ್, ಇಷ್ಟು 3 ತಿಂಗಳೇ ಗೈಸ್ ನನ್ನ ಗುಣ ಫೇಸ್ ನೋಡಿ. ನನ್ನ ಗುಣ ಫೇಸ್ ನೋಡಿಲ್ಲ. ಸೊ ಗೈಸ್ ಟೈಮ್ ಬಂದ್ಬಿಟ್ಟು ಇವಾಗ 4:15 ಆಗಿದೆ, ಇನ್ನೂ ಊಟನೂ ಮಾಡಿಲ್ಲ ನಾವು. ಸೊ ಈಗ ನಮ್ಮ ಅಮ್ಮ ರುಚಿಯಾಗಿರೋ ಪುಳಿಯೋಗರೆ ಮತ್ತೇನು ಮಾಡಿದಮ್ಮ, ಪಲ್ಯ, ಪೊಂಗಲ್ಲು, ಸಾಂಬಾರು, ಇದ್ಯಾವುದೋ ಪಲ್ಯ, ಪಾಯಸ, ಒಳ್ಳೆ ಬ್ಯಾಟಿಂಗ್ ಮಾಡೋಣ ಇವಾಗ. ಫೇಸ್ ನೋಡಿದ್ದಕ್ಕೆ ನಂಗೆ ದುಡ್ಡು ಕೊಡ್ತಾವ್ರಿ ಅವರು. ಥ್ಯಾಂಕ್ ಯು. ಹೊಡೆದ್ರಾ? ನಾನು ಲಕ್ಷ್ಮಣ ಗೈಸ್, ಗುಣ ಫೇಸ್ ನೋಡಿ ದುಡ್ಡು ಕೊಡ್ತಾರೆ. ನಿಮ್ಮನ್ನ ಡೈಲಿ ನೋಡ್ತೀನಿ, ದುಡ್ಡು ಕೊಡ್ತೀವಿ ಹೆಂಗೆ ಗೈಸ್. ಇವಾಗ ಲಂಚ್ ಮಾಡ್ತಿದ್ದೀವಿ. ನಿಮ್ಮನೆ ಅಂದ್ಕೊಂಡು ಆರಾಮಾಗಿ ಎಷ್ಟು ಬೇಗ ಅಷ್ಟು ಹಾಕ್ಸ್ಕೊಂಡು ತಿನ್ಬೇಕು, ಓಕೆನಾ? ಹಾಂ. ಸೊ ಗೈಸ್ ಇವತ್ತಿನ ವ್ಲಾಗು ಹಿಂಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ನಿಮಗೇನು ಯೂಸ್ಫುಲ್ ಅಂತ ಅನಿಸಿ ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಡಿ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು, ಬಾಯ್. ಮಿಸ್ ಮಾಡ್ಕೊಳ್ಳಿ ನನ್ನ, ಬಾಯ್.